ನರಸಿಂಹ ಪುರಾಣ ಸಾರ ಸೃಷ್ಟಿಕಾಂಡ 2ನೆಯ ಅಧ್ಯಾಯ. ಸರ್ಗರಚನೆ. ಸೂತರು ಭಾರದ್ವಾಜರಿಗೆ ಶ್ರೀ ನರಸಿಂಹನು ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದಿದ್ದು ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡುತ್ತಾರೆಂಬುದನ್ನು ತಿಳಿಸುತ್ತಾರೆ. ಶ್ರೀಮನ್ನಾರಾಯಣನು ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಸನ್ನಿಹಿತನಾಗಿರುತ್ತಾನೆ. ಬ್ರಹ್ಮಮಾನದಿಂದ ಬ್ರಹ್ಮನಿಗೆ 100 ವರ್ಷ ಆಯಸ್ಸಿರುತ್ತದೆ. ಪ್ರಜಾರಹಿತವಾದ ಪ್ರಳಯ ಕಾಲವು ಬ್ರಹ್ಮನ ಆಯಸ್ಸಾಗಿ ಪರಿಣಾಮವನ್ನು ಹೊಂದುತ್ತದೆ. ನಂತರ ಸೂತರು ಜಂಗಮಾತ್ಮಕವಾದ ಪ್ರಾಣಿಗಳು, ಸ್ಥಾವರವಾಗಿರುವ ಭೂಮಿ, ಪರ್ವತ, ಸಾಗರ ಇತ್ಯಾದಿಗಳ ಮತ್ತು ಮಾನವರ ಎಣಿಕೆಯ ಜ್ಞಾನವನ್ನು ಹೇಳುತ್ತಾರೆ. 18 ಸಲ ರೆಪ್ಪೆ ಬಡಿಯುವಷ್ಟು ಕಾಲ ಒಂದು ಕಾಷ್ಠ, 30 ಕಾಷ್ಠಗಳು ಒಂದು ಕಲೆಯಾದರೆ 30 ಕಲೆಗಳು ಒಂದು ಮುಹೂರ್ತವಾಗುವುದು. 30 ಮುಹೂರ್ತಗಳಿಂದ ಮಾನವರ ಒಂದು ಹಗಲು ಮತ್ತು ರಾತ್ರಿಯಾಗುವುದು. 15 ದಿನಗಳ ಕೃಷ್ಣ ಪಕ್ಷ ಹಾಗೂ 15 ದಿನಗಳ ಶುಕ್ಲ ಪಕ್ಷಗಳಿಂದ ಒಂದು ತಿಂಗಳಾಗುವುದು. 6 ತಿಂಗಳಿಗೆ ಒಂದು ಆಯನ. ಅವು ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬ ಆಯನಗಳಿಂದ ಒಂದು ವರ್ಷ. ದೇವತೆಗಳಿಗೆ ಉತ್ತರಾಯಣ ಹಗಲು ಹಾಗೂ ದಕ್ಷಿಣಾಯನ ರಾತ್ರಿ. ಮಾನವರ ಒಂದು ತಿಂಗಳು, ಪಿತೃಗಳಿಗೆ ಒಂದು ಹಗಲಿರುಳು. ದೇವತೆಗಳಿಗೆ ದಕ್ಷಿಣಾಯನವೇ ರಾತ್ರಿಯಾದರೆ ಉತ್ತರಾಯಣ ಹಗಲು. ಮಾನವರ ಒಂದು ಸಂವತ್ಸರವು ದೇವತೆಗಳಿಗೆ ಒಂದು ಹಗಲು ಹಾಗೂ ಇರುಳು. ಇಂಥ 360 ಅಹೋರಾತ್ರಿಗಳಿಂದ ದೇವತೆಗಳಿಗೆ ಒಂದು ವರ್ಷವಾಗುವುದೆಂದು ಅರ್ಥ. ಅಂತಹ ದಿವ್ಯ ವರ್ಷಗಳ ಅನೇಕ ಸಾವಿರ ವರ್ಷಗಳಿಗೆ ಕೃತತ್ರೇತಾದಿ ಹೆಸರುಳ್ಳ ಚತುರ್ಯುಗವೆಂದು ಹೆಸರು. ಅಂತಹ ದೇವಮಾನದ 12,000 ವರ್ಷಗಳಿಂದ ಒಂದು ಬಾರಿ ಚತುರ್ಯುಗಗಳಾಗುವುವು. ಆ ಚತುರ್ಯುಗಗಳ ಪ್ರಕಾರ ಹೀಗಿದೆ: ಕೃತಯುಗಕ್ಕೆ ದಿವ್ಯ ವರ್ಷಗಳಲ್ಲಿ 4,000, ತ್ರೇತಾಯುಗಕ್ಕೆ 3,000, ದ್ವಾಪರ ಯುಗಕ್ಕೆ 2,000, ಕಲಿಯುಗಕ್ಕೆ 1,000 ವರ್ಷಗಳು. ಕೃತಯುಗದ ಪೂರ್ವ ಸಂಧ್ಯೆ 400 ವರ್ಷ, ಉತ್ತರ ಸಂಧ್ಯೆ 400 ವರ್ಷ. ತ್ರೇತಾಯುಗಕ್ಕೆ ಪೂರ್ವ ಸಂಧ್ಯೆ 300 ವರ್ಷ, ಅಪರ ಸಂಧ್ಯೆ 300 ವರ್ಷ. ದ್ವಾಪರ ಯುಗಕ್ಕೆ ಮೊದಲ ಸಂಧ್ಯಾ 200 ವರ್ಷ, ಮುಂದಣ ಸಂಧ್ಯೆ 200 ವರ್ಷ. ಕಲಿಯುಗಕ್ಕೆ ಪ್ರಾರ್ಥ ಸಂಧ್ಯೆ 100 ವರ್ಷ, ಸಾಯಂ ಸಂಧ್ಯೆ 100 ವರ್ಷ. ಹೀಗೆ 4, 3, 2, 1 ಎಂದು 3 ವರ್ಷಗಳಿಂದ ಆ ಯುಗಗಳ ಪೂರ್ವ ಸಂಧ್ಯೆಯಾಗುತ್ತದೆ. ಅಷ್ಟೇ ಸಂಧ್ಯಾಂಶಗಳನ್ನು ಅಪರ ಸಂಧ್ಯೆಯ ಕಾಲವು ಹೊಂದಿರುತ್ತದೆ. ಈ ಪೂರ್ವೋತ್ತರ ಸಂಧ್ಯೆಗಳ ಮಧ್ಯದ ಕಾಲವೇ ಕೃತ, ತ್ರೇತಾದಿ ಹೆಸರುಳ್ಳ ಯುಗಗಳ ಕಾಲ. ಈ ಸಂಧ್ಯಾಂಶ ಸಹಿತವಾದ 4 ಯುಗಗಳು 1000 ಬಾರಿ ತಿರುಗಿ ಬಂದರೆ ಬ್ರಹ್ಮದೇವನಿಗೆ ಒಂದು ಹಗಲು. ಆ ಬ್ರಹ್ಮದೇವನ ಒಂದು ಹಗಲಲ್ಲಿ 14 ಜನ ಮನುಗಳಾಗುವರು. ಆ ಮನ್ವಂತರಗಳ ಕಾಲದಿಂದ ಉಂಟಾದ ಪರಿಣಾಮದಂತೆ ಕಶ್ಯಪಾದಿ 7 ಜನ ಋಷಿಗಳು, ಒಬ್ಬ ಇಂದ್ರ, ಒಬ್ಬ ಮನು, ಆ ಮನುವಿನ ಮಕ್ಕಳು ಎಲ್ಲರೂ ಒಂದು ಮನ್ವಂತರ ಕಾಲದಲ್ಲಿ ಸೃಷ್ಟಿಸಲ್ಪಟ್ಟು ಮೊದಲಿನಂತೆಯೇ ಸಂಹರಿಸಲ್ಪಡುತ್ತಾರೆ. ಕೃತಯುಗಾದಿ 4 ಯುಗಗಳೂ ಹೆಚ್ಚು ಕಡಿಮೆ 71 ಸಲ ತಿರುಗಿದರೆ ಒಂದು ಮನ್ವಂತರ ಕಾಲವಾಗುವುದು. ದಿವ್ಯ ವರ್ಷಗಳಲ್ಲಿ 5,142, 10 ಮಾಸ, 8 ದಿವಸ, 4 ಯಾಮ, 2 ಮುಹೂರ್ತ, 8 ಕಲೆ, 8 ನಿಮಿಷ ಹಾಗೂ ನಿಮಿಷದಲ್ಲಿ ಸಪ್ತಮಾಂಶವೂ ಆಗಿರುವುದು. ಈ ಕಾಲವು ಇಂದ್ರಾದಿ ದೇವತೆಗಳಿಗೂ ಸಮ. ದೇವಮಾನವ ಎಣಿಕೆಯಿಂದ 800,000 ವರ್ಷಗಳು. 71,000 ವರ್ಷಗಳಿಂದ ಸ್ವಲ್ಪ ಹೆಚ್ಚಾದ ಈ ಕಾಲವು ಬ್ರಹ್ಮನ ಒಂದು ಹಗಲು. ಈ ಬ್ರಹ್ಮನು ದಿನನಿತ್ಯದ ಸೃಷ್ಟಿಯಲ್ಲಿ ಮೊದಲು ದೇವತೆಗಳನ್ನು, ನಂತರ ಪಿತೃಗಳನ್ನು ಸೃಷ್ಟಿಸುತ್ತಾನೆ. ಆ ತರುವಾಯ ಗಂಧರ್ವರು, ರಾಕ್ಷಸರು, ಯಕ್ಷರು, ಪಿಶಾಚರು, ಋಷಿಗಳು, ವಿದ್ಯಾಧರರು, ಮನುಷ್ಯರು, ಪಶು ಪಕ್ಷಿಗಳು ಅಲ್ಲದೆ ವೃಕ್ಷಾದಿಗಳು, ಇರುವೆ, ಹಾವುಗಳು ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ಜಾತಿಯವರನ್ನು ಸೃಷ್ಟಿಸುತ್ತಾನೆ. ನಂತರ ಅವರಿಗೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗುವಂತೆ ಮಾಡುತ್ತಾನೆ. ಪುನಃ ಹಗಲಿನ ಕೊನೆಯಲ್ಲಿ ನಾಶರಹಿತನಾದ ಪರಮಾತ್ಮನು ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಶೇಷಶಯನದಲ್ಲಿ ರಾತ್ರಿಯೆಲ್ಲ ಯೋಗ ನಿದ್ರಾಸಕ್ತನಾಗಿರುತ್ತಾನೆ. ಆ ರಾತ್ರಿಯು ಕೊನೆಯಾದಾಗ ಬ್ರಹ್ಮಕಲ್ಪವು ಉಂಟಾಗುವುದು. ಆ ಬ್ರಹ್ಮಕಲ್ಪದಲ್ಲಿ ಮತ್ಸ್ಯಾವತಾರವು, ಸಮುದ್ರ ಮಥನವೂ ನಡೆಯಿತು. ಬ್ರಹ್ಮಕಲ್ಪದಂತೆ 3ನೆಯದಾಗಿ ಬರುವ ವಾರಾಹ ಕಲ್ಪದಲ್ಲಿ ಶ್ರೀ ಮಹಾವಿಷ್ಣುವು ಋಷಿ ಮುನಿಗಳ ಪ್ರಾರ್ಥನೆಯಂತೆ ಭೂದೇವಿಯನ್ನು ಉದ್ಧರಿಸಲು ವರಾಹಾವತಾರವನ್ನು ತಾಳಿದನು. ಆದಿದೇವನು, ಸರ್ವಲೋಕದೊಡೆಯನೂ ಆದ ಶ್ರೀಹರಿಯು ದೈನಂದಿನ ಸೃಷ್ಟಿಯಲ್ಲಿ ಜಗತ್ತು, ಆಕಾಶ ಹಾಗೂ ಪೃಥ್ವಿ ಮೊದಲಾದವುಗಳನ್ನು ಸೃಷ್ಟಿಸಿದನು. ಹಾಗೆಯೇ ಸಕಲ ಪ್ರಜೆಗಳನ್ನು ಸೃಷ್ಟಿಸಿ ನೈಮಿತ್ತಿಕ ಪ್ರಳಯದಲ್ಲಿ ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡು ಶೇಷಶಯನನಾಗಿ ಯೋಗ ನಿದ್ರಾಸಕ್ತನಾಗುತ್ತಾನೆ.
ಶ್ರೀ ನರಸಿಂಹ ಪುರಾಣದಲ್ಲಿ ಸೃಷ್ಟಿಕಾಂಡದ ಸರ್ಗ ರಚನೆಯ 2ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ಸೃಷ್ಟಿಕಾಂಡ 3ನೆಯ ಅಧ್ಯಾಯ. ಸೃಷ್ಟಿ ರಚನೆ ಬಗೆ. ಆದಿಶೇಷನ ಮೇಲೆ ಮಲಗಿರುವ ಶ್ರೀಮನ್ನಾರಾಯಣನ ಹೊಕ್ಕಳಲ್ಲಿ ಒಂದು ದೊಡ್ಡ ಕಮಲವು ಉದ್ಭವಿಸಿತು. ಆ ಕಮಲದಲ್ಲಿ ವೇದಾಂಗ ಪಾರಂಗತನಾದ ಚತುರ್ಮುಖ ಬ್ರಹ್ಮನು ಹುಟ್ಟಿದನು. ಆಗ ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಪ್ರಜಾ ಸೃಷ್ಟಿ ಮಾಡಲು ತಿಳಿಸಿ ಸರ್ವಶಕ್ತನಾದ ಶ್ರೀಹರಿಯು ಮಾಯವಾದನು. ಆದರೆ ಬ್ರಹ್ಮನಿಗೆ ಜಗತ್ತಿಗೆ ಬೀಜಭೂತವಾವುದೆಂದು ತಿಳಿಯಲಿಲ್ಲ. ಸ್ವಲ್ಪ ಕೋಪದಿಂದ ಕುಳಿತಾಗ ಅವನ ತೊಡೆಯಿಂದ ರೋಷಾವೇಶದಿಂದ ಬಾಲಕನೊಬ್ಬನು ಬಂದನು. ಬ್ರಹ್ಮನು ಅವನಿಗೆ ಈ ಲೋಕವನ್ನು ಸೃಷ್ಟಿಸುವಂತೆ ತಿಳಿಸಲು ಅವನು ಸೃಷ್ಟಿಸಲಾರದೆ ಅವನ ಮನವು ತಪಸ್ಸಿನಲ್ಲಿ ತೊಡಗಲು ಆ ನೀರಿನಲ್ಲಿಯೇ ತಪಸ್ಸಿಗಾಗಿ ಮುಳುಗಿದನು. ಬ್ರಹ್ಮನು ಮತ್ತೆ ಬಲ ಹೆಬ್ಬೆರಳಿನಿಂದ ದಕ್ಷನನ್ನು ಹಾಗೂ ಎಡ ಹೆಬ್ಬೆರಳಿನಿಂದ ಅವನ ಪತ್ನಿಯು ಜನಿಸಿದರು. ಅವರಿಂದ ಸ್ವಯಂಭುವನೆಂಬ ಮನುವು ಜನಿಸಿದನು. ಆ ಮನುವಿನಿಂದ ಬ್ರಹ್ಮನು ಪ್ರಜಾ ಸೃಷ್ಟಿಯನ್ನು ಮಾಡಿಸಿದನು. ಹಾಗೆಯೇ ಕಲ್ಪಕಾಲವು ಕಳೆದ ನಂತರ ಪರಮಾತ್ಮನು ಯೋಗ ನಿದ್ರೆಯಿಂದ ಎದ್ದನು. ಅವನು ಜಗತ್ತು ಶೂನ್ಯವಾಗಿರುವುದನ್ನು ನೋಡಿದನು. ನಾರಾಯಣನು ಸರ್ವೋತ್ತಮನು, ಯಾರಿಂದಲೂ ಚಿಂತಿಸಲಾಗದವನು, ಚತುರ್ಮುಖಾದಿಗಳಿಂದಲೂ ಮೊದಲಿದ್ದವನು. ನಾಶರಹಿತನಾದ ನರನೆಂಬ ಹೆಸರಿನ ಪರಮಾತ್ಮನಿಂದ ಜನಿಸಿದ ಕಾರಣ ನೀರು ನಾರ ಎಂದು ಕರೆಯಲ್ಪಡುತ್ತದೆ. ಜಗತ್ತಿನ ಸೃಷ್ಟಿಗಿಂತಲೂ ಮೊದಲು ಪರಮಾತ್ಮನು ತಾನು ಸೃಷ್ಟಿಸಿದ ನೀರಿನಲ್ಲಿ 1000 ವರ್ಷಗಳ ಕಾಲ ವಾಸ ಮಾಡಿದ್ದರಿಂದ ನಾರಾಯಣ ಎಂದು ಕರೆಸಿಕೊಳ್ಳುತ್ತಾನೆ. ಸೃಷ್ಟಿ ಕರ್ಮವನ್ನು ಧ್ಯಾನಿಸುತ್ತಿದ್ದ ಆ ಬ್ರಹ್ಮನ ಕಾರಣದಿಂದ ತಮಃ ಮುಖ್ಯವಾದ ಸೃಷ್ಟಿಯು ಶ್ರೀಹರಿಯಿಂದ ಬುದ್ಧಿಪೂರ್ವಕವಾಗಿಯೇ ಉಂಟಾಯಿತು. ಬ್ರಹ್ಮನಿಂದ ತಮಸ್ಸು, ಮೋಹ, ಅದರಲ್ಲಿ ಆಗ್ರಹವೆಂಬ ಮಹಾಮೋಹ, ಕ್ರೋಧವೆಂಬ ತಾಮಿಶ್ರ ಹಾಗೂ ಮರಣವೆಂಬ ಅಂಧ ತಾಮಿಶ್ರವು, ಈ 5 ಪ್ರಕಾರವಾದ ಅವಿದ್ಯೆಯು ಉದ್ಭವಿಸಿತು. ನಂತರ ಧ್ಯಾನಿಸುತ್ತಿದ್ದ ಬ್ರಹ್ಮನಿಂದ ಮರ, ಪೊದೆ, ಬಳ್ಳಿ, ಗಿಡ, ಹುಲ್ಲು ಎಂಬ 5 ಬಗೆಯ ಸ್ಥಾವರಗಳು ಸೃಷ್ಟಿಯಾದವು. ಮತ್ತೆ ಧ್ಯಾನಾಸಕ್ತನಾದ ಬ್ರಹ್ಮನು ತಿರ್ಯಕ್ ಪ್ರವೃತ್ತಿಯಿಂದ ತಿರ್ಯಕ್ ಪ್ರೋತ್ಸಸ್ಸನ್ನು ಸೃಷ್ಟಿಸಿದನು. ಇವು ಪಶು ಪಕ್ಷಿಗಳೆಂದು ಹೆಸರಾದವು. ಆಹಾರ ನಿದ್ರೆ ಬಿಟ್ಟರೆ ಬೇರೆ ವಿಷಯಗಳಲ್ಲಿ ಅಜ್ಞಾನಿಗಳು. ಆಗ ಬ್ರಹ್ಮನು ಪುರುಷಾರ್ಥಕ್ಕೆ ಇವು ಉಪಯುಕ್ತವಲ್ಲವೆಂದು ತಿಳಿದು ಸತ್ವಗುಣ ಪ್ರಧಾನವಾದ ಊರ್ಧ್ವ ಸ್ರೋತಸ್ಸುಗಳನ್ನು ಸೃಷ್ಟಿಸಿದನು. ಇದು ದೇವ ಸೃಷ್ಟಿ ಎಂದು ಸಂತೋಷಿಸಿದ ಬ್ರಹ್ಮನು ಬೇರೊಂದು ಸೃಷ್ಟಿಯ ಬಗ್ಗೆ ಚಿಂತಿಸಿದನು. ಆಗ ಪುರುಷಾರ್ಥದಲ್ಲಿ ಸಾಧಕವಾದ ಅರ್ವಾಕ್ರೋತಸ್ ಎಂಬ ಮಾನವ ಸೃಷ್ಟಿಯಾಯಿತು. ಮಾನವರು ಸತ್ವಗುಣೋದ್ರಿಕ್ತರಾಗಿ ಜ್ಞಾನಾಧಿಕರೆಂಬುದಾಗಿಯೂ ತಪೋದ್ರಿಕ್ತರಾಗಿ ತಾಮಸರೆಂದು, ರಜದ ಉದ್ರೇಕದಿಂದ ರಜೋನಿಷ್ಠರೆಂದು 3 ವಿಧವಾಗಿದ್ದಾರೆ. ಆದ್ದರಿಂದಲೇ ಸಾತ್ವಿಕರು ವಿಶೇಷ ಜ್ಞಾನಿಗಳು, ರಾಜಸರು ಕರ್ಮಪರರು ಹಾಗೂ ತಾಮಸರು ಮುಖ್ಯವಾಗಿ ದುಃಖಿಗಳಾಗಿ ತಮ್ಮ ತಮ್ಮ ಗತಿ ಸಾಧಕರಾಗಿರುತ್ತಾರೆ. ಹೀಗೆ ಮೊದಲನೆಯ ಮಹತ್ತತ್ವ ಸೃಷ್ಟಿ, 2ನೆಯ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ತನ್ಮಾತ್ರ ಸೃಷ್ಟಿ, ಇಂದ್ರಿಯಗಳು ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳು, 3ನೆಯ ವೈಕಾರಿಕಹಂಕಾರ ಸೃಷ್ಟಿಯು, 4ನೆಯ ಸ್ಥಾವರ ಸೃಷ್ಟಿಯು ಮುಖ್ಯ ಸೃಷ್ಟಿಯು. ತಿರ್ಯಕ್ ಪ್ರಾಣಿಗಳ ಉತ್ಪತ್ತಿ ರೂಪವಾದ ತಿರ್ಯಕ್ರೋತಸ್ ಎಂಬ ಸೃಷ್ಟಿಯು, ತಿರ್ಯಜ್ಞೋನಿಯು, ಊರ್ವ ಸ್ರೋತಸ್ ಎಂಬ ಸೃಷ್ಟಿಯು 6ನೆಯ ದೇವ ಸೃಷ್ಟಿಯು, 7ನೆಯದು ಅರ್ವಾಕ್ಸ್ರೋತಸ್ ಎಂಬ ಮಾನವ ಸೃಷ್ಟಿ, ಹಿಂದೆ ಹೇಳಿದ ಸಾತ್ವಿಕವಾದ ಅನುಗ್ರಹ ಸೃಷ್ಟಿಯು 8ನೆಯದು, ರುದ್ರ ಸರ್ಗವು 9ನೆಯದು. ಈ ರೀತಿಯಾಗಿ ಪ್ರಜಾಪತಿ ಬ್ರಹ್ಮನು ಸೃಷ್ಟಿಸಿದ 9 ಬಗೆಗಳಲ್ಲಿ 5 ವೈಕೃತ, 3 ಪ್ರಾಕೃತ ಹಾಗೂ 9ನೆಯದು ಕೌಮಾರವು. ಪರಮಾತ್ಮನೇ ತನ್ನ ಮಾಯೆಯನ್ನಾಶ್ರಯಿಸಿ ಈ ಸೃಷ್ಟಿ ಕಾರ್ಯವನ್ನು ಮಾಡುವನು. ಶ್ರೀ ನರಸಿಂಹ ಪುರಾಣದಲ್ಲಿ ಸೃಷ್ಟಿ ರಚನೆ ಎಂಬ 3ನೆಯ ಅಧ್ಯಾಯವು ಸಮಾಪ್ತವಾಯಿತು. ಸೃಷ್ಟಿಕಾಂಡ 4ನೆಯ ಅಧ್ಯಾಯ. 9 ಬಗೆಯ ಸೃಷ್ಟಿ ಮತ್ತು ಅದರ ಬೆಳವಣಿಗೆ. ಚತುರ್ಮುಖ ಬ್ರಹ್ಮನು ಮರೀಚಿ, ಅತ್ರಿ, ಅಂಗೀರಸು, ಪುಲಹ, ಕ್ರತು, ಪುಲಸ್ತ್ಯ, ಪ್ರಚೇತನ, ಭೃಗು, ನಾರದ ಮತ್ತು ಮಹಾಜ್ಞಾನಿ ವಸಿಷ್ಠರನ್ನು ಸೃಷ್ಟಿಸಿದನು. ನಂತರ ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು ಜನಿಸಿ ನಿವೃತ್ತಿ ಕರ್ಮದಲ್ಲಿ ನಿರತರಾದರು. ನಾರದರನ್ನು ಬಿಟ್ಟು ಉಳಿದ 9 ಮಂದಿಯೂ ಪ್ರವೃತ್ತಿ ಕರ್ಮದಲ್ಲಿ ತೊಡಗಿದರು. ಬ್ರಹ್ಮನ ದೇಹದಿಂದ ಹುಟ್ಟಿದ ದಕ್ಷನ ಪುತ್ರಿಯರ ವಂಶದಿಂದ ಚರಾಚರಾತ್ಮಕವಾದ ಈ ಜಗತ್ತು ತುಂಬಿ ಹೋಯಿತು. ದೇವತೆಗಳು, ದಾನವರು, ಗಂಧರ್ವರು, ಸರ್ಪಗಳು, ಪಕ್ಷಿಗಳು ಇವರೆಲ್ಲರೂ ದಕ್ಷ ಪ್ರಜಾಪತಿಯ ಪುತ್ರಿಯರಿಂದ ಜನಿಸಿದರು. ಮರೀಚಿಯಿಂದ ವಸಿಷ್ಠರವರೆಗೂ ಅನುಸೃಷ್ಟಿಯನ್ನು ಮಾಡುವರು. ಎಲ್ಲದರಲ್ಲಿ ನಾರಾಯಣನೇ ಸನ್ನಿಹಿತನಾಗಿ
ಆಯಾ ಸಾಮರ್ಥ್ಯವನ್ನು ಕೊಟ್ಟು ಸೃಷ್ಟಿ ಅನುಸೃಷ್ಟಿಗಳನ್ನು ಮಾಡಿಸುತ್ತಾನೆ. ಶ್ರೀ ನರಸಿಂಹ ಪುರಾಣದಲ್ಲಿ 9 ಬಗೆಯ ಸೃಷ್ಟಿ ಹಾಗೂ ಅದರ ಬೆಳವಣಿಗೆ ಎಂಬ 4ನೆಯ ಅಧ್ಯಾಯವು ಸಮಾಪ್ತಿಯಾಯಿತು.